ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಭರತ್ ಸೌಂದರ್ಯ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಾಣಿಸ್ಲಿ. ಯಾಕೆ ಅಂತ ಹೇಳಿದ್ರೆ ಜನಸ್ನೇಹಿ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಗೆ ಅವರ ಕೈಲಾದಷ್ಟು ಮೆಟೀರಿಯಲ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಅವರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಹಾಗೆ ವಿಶೇಷವಾಗಿ ನಾವು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯರ ಆಶೀರ್ವಾದ, ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ಸೊ ಹೇಗಿದೆ ಸರ್ ಆಶ್ರಮ? ಸರ್ ಇಲ್ಲಿ ತುಂಬ ಅದ್ಭುತವಾಗಿದೆ ಸರ್. ನಮ್ಗೆ ಈ ಥರ ಇರ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವು ಇವರು ನಮ್ಮ ಮದುವರು ನಮ್ಗೆ ಹೇಳಿದಾಗ ಈ ಸರಿ ನಮ್ಮ ಭರತ್ ಸೌಂದರ್ಯ ಅವರ ಹುಟ್ಟುಹಬ್ಬದಕ್ಕೆ ಈ ಥರ ಒಂದು ಒಳ್ಳೆ ಕಾರ್ಯಕ್ರಮ ನಾನು ಅನ್ಕೊಂಡ್ಬಿಟ್ಟು ಇದೊಂದು ಓಕೆ. ಸೊ ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೂ ಏನು ಅನಿಸ್ತಾ ಇದೆ? ಜನಕ್ಕೆ ರಿಯಾಲಿಟಿ ಗೊತ್ತಾಗಬೇಕು. ಮನುಷ್ಯ ಹೆಂಗೆ ಅಂದರೆ ಎಲ್ಲೋ ಕೂತ್ಕೊಂಡು ಜಡ್ಜ್ ಮಾಡ್ಬಿಡ್ತಾನೆ, ಅದು ಹಿಂಗೆ ಇರುತ್ತೆ ಅಂತ. ಬಟ್ ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆ್ಯಕ್ಚುಲಿ ನಾವು ಇಲ್ಲೇ ನಿಮ್ಮದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಏನಿಷ್ಟು ಹಂಗೆ ಸಖತ್ ಈಸಿ ಇರುತ್ತೆ, ಇಲ್ಲೇನು ಕೆಲಸ ಇರೋಲ್ಲ ಅಂದ್ಕೊಂಡು ಅದು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಇದೆ. ಇವನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ. ಅವ್ರು ಒಬ್ಬೊಬ್ಬರು ಒಂದೊಂದು ಮನಸ್ಥಿತಿಯಲ್ಲಿದ್ದಾರೆ. ಅವ್ರನ್ನೆಲ್ಲ ನೀವು ನೋಡ್ಕೊತಾ ಇರೋದು ಗ್ರೇಟ್ ಸರ್. ನೀವು ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು. ತಾವೇನು ಹೇಳ್ತೀರಿ? ಸೊ ನೋಡ್ದಂಗೆ ಸರ್ ಏನ್ ಗೊತ್ತಾ, ಇಲ್ಲಿ ಎಲ್ಲೇ ಜನ ಇಲ್ಲಿ ಕುತ್ಕೊಂಡು ಕಮೆಂಟ್ ಹಾಕೋರು ಕುತ್ಕೊಂಡಿದ್ದವೇ ಇರ್ತಾರೆ, ಅವ್ರು ನಡೆದಾಡಕ್ಕಾಗಲ್ಲ. ಇಲ್ಲಿ ಬಂದೇ ಒಬ್ಬೊಬ್ರು ಮನಸ್ಥಿತಿ ಇದೆ, 106 ಜನ ಇದ್ದಾರೆ. ಅವ್ರನ್ನ ನೋಡ್ಕೊಂತ ಇರೋರು ನೀವು ಗ್ರೇಟು, ನಾವೆಲ್ಲ ಗ್ರೇಟು, ನೀವು ಗ್ರೇಟು. ಇದೇ ತರ ಕೆಲಸ ನಿಮ್ಗೆ ಮಾಡ್ಲಿ, ಶಕ್ತಿ ಕೊಡ್ಲಿ ದೇವರು, ಭಗವಂತ ನಿಮ್ಗೆ ಚೆನ್ನಾಗಿಟ್ಟಿರ್ಲಿ, ಇನ್ನೂ ಮಾಡಿ ಶಕ್ತಿ ಬರ್ಲಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಗೆಲ್ರಿಗೂ ಧನ್ಯವಾದ ಸರ್ ಬಂದಿದ್ದಕ್ಕೆ. ಸೊ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಜಾಗತ್ತಕ್ಕೂ ಈಗ ಹೋಗಿ ಬಂದಿದ್ದಾರೆ ಇವರೆಲ್ಲ. ಸೊ ನಿಜವಾಗ್ಲೂ ಹೇಳ್ತೀನಿ, ಈ ಜಾಗದಲ್ಲಿ ಮೆಟೀರಿಯಲ್ ಇದೆಯಾ ಸರ್? ಇಲ್ಲ ಸರ್, ಏನು ಮೆಟೀರಿಯಲ್ ಇಲ್ಲ. ಈಗ ಇರೋದಕ್ಕೆ ಕೆಲಸ ಸ್ಟಾಪ್ ಆಗಿದೆ. ಇನ್ನು ಮುಂದಕ್ಕೆ ಒಳ್ಳೆ ಮೆಟೀರಿಯಲ್ ಕೊಡಿ ಎಲ್ಲರೂ. ಅದು ಬೇಗ ಆಶ್ರಮ ಆಗಿ ಇಲ್ಲಿರೋರಿಗೆಲ್ಲ ಶಿಫ್ಟ್ ಆಗಿ ಇವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನೀವು ಕೂಡ ಇಟ್ಟಿಗೆ ಮಳ್ಳು ಜಲ್ಲಿ ದಯವಿಟ್ಟು ಡೊನೇಟ್ ಮಾಡಿ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ನ ನಾನು ಒಬ್ಬನ ಕೈಲಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇವತ್ತು ಏನು ನಾವು ವಿಶೇಷವಾಗಿ ನಮ್ಮ ಸ್ನೇಹಿತರುಗಳು ಭರತಣ್ಣವರ ನಾಳೆ ಹುಟ್ಟುಹಬ್ಬ ಇದೆ ಭರತಣ್ಣವ್ರದ್ದು. ನಾವೆಲ್ಲ ಸ್ನೇಹಿತರುಗಳು ಎಲ್ಲ ಒಂದಾಗಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು. ಪ್ರತಿ ವರ್ಷನೂ ಭರತಣ್ಣವ್ರ ಬರ್ತಡೇ ದಿವಸ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತೀವಿ. ಏನಪ್ಪ ಅಂದರೆ ಒಂದು ಸ್ಕೂಲು, ಬಡ ಮಕ್ಕಳು ಸ್ಕೂಲ್ದು ಇದಾಗಲಿ, ಗಿಡ ನೆಡೋ ಕಾರ್ಯಕ್ರಮ ಏನೋ ಒಂದು ಮಾಡ್ತಾ ಇರ್ತೀವಿ ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿ. ಇವತ್ತು ನಾಳೆ ಬರ್ತಡೇ ಇರೋದ್ರಿಂದ ಇವತ್ತೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಂದು ಮೀಟಿಂಗ್ ಮಾಡಿಬಿಟ್ಟು ಒಂದು ಯೋಜನೆ ರೂಪಿಸ್ತು. ಏನಪ್ಪಾ ಅಂದ್ರೆ ನಮ್ಮ ಜನಸ್ನೇಹಿ ಆಶ್ರಮ ಅಂತ ಹೇಳಿ ನಮ್ಮ ಯೋಗೇಶ್ ಅವರವರು ಒಳ್ಳೆ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸುಮಾರು ವರ್ಷಗಳಿಂದ ಅವ್ರನ್ನ ಫಾಲೋ ಮಾಡ್ತಾ ಇದೀವಿ. ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಆಶ್ರಮ ಹೊಸದಾಗಿ ಕಟ್ತಾ ಇರೋದು ಫೌಂಡೇಶನ್ ಎಲ್ಲ ಕೇಳಿ ಬಂತು ನಮಗೆ. ಸ್ನೇಹಿತರೆಲ್ಲ ಡಿಸ್ಕಸ್ ಮಾಡ್ಬಿಟ್ಟು ಏನೋ ಒಂದು ಕಟ್ಟಡ ಸಾಮಗ್ರಿಗಳನ್ನ ಕೊಡಿಸ್ಬೇಕು ಅಂತೇಳಿ, ನಮ್ಮ ಭರತಣ್ಣವರ ಒಂದು ಹುಟ್ಟುಹಬ್ಬದ ದಿವಸ ಒಳ್ಳೆ ಕಾರ್ಯ ಮಾಡಬೇಕು ಅಂತೇಳಿ ಇವತ್ತೆಲ್ಲ ಒಂದು ಕಟ್ಟಡ ಸಾಮಗ್ರಿಗೆ ಏನೋ ಒಂದು ಹೆಲ್ಪ್ ಮಾಡಬೇಕು ಅಂತೇಳಿ ಬಂದಿದ್ದೀವಿ. ಇನ್ನೂ ನಾವು ಮಾಡ್ತೀವಿ, ಇದೇ ಅಲ್ಲ, ಇನ್ನೂ ಮುಂದೆ ಇನ್ನೂ ಕಟ್ಟಡ 1 ಮೋಡ್ 2 ಮೋಡ್ ಆಗೋ ಸಂದರ್ಭದಲ್ಲಿ ಇನ್ನೂ ಏನೋ ಒಂದು ಮಾಡ್ತೀವಿ. ನಮ್ಮ ಭರತಣ್ಣವ್ರ ವತಿಯಿಂದ ಮಾಡಬೇಕು ಅಂತ ನಮಗೆ ಖುಷಿ ಇದೆ. ಎಲ್ಲರಿಗೂ ನಿಮ್ಮ ಮುಖಾಂತರ ಭರತಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ, ಜನಸ್ನೇಹಿ ಒಂದು ಇದ್ರ ವತಿಯಿಂದ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಭರತ್ ಸೌಂದರ್ಯ ಅಣ್ಣನವರ ಜನ್ಮದಿನದ ಪ್ರಯುಕ್ತ 36ನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳನ್ನ. ಏನಿಲ್ಲ, ಇವತ್ತು ನಾವು ಪ್ರತಿ ವರ್ಷದಂತೆ ನಮ್ಮ ಟೀಮು ಭರತ್ ಸೌಂದರ್ಯ ಅಣ್ಣ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಇವತ್ತಿಲ್ಲಿ ನೆಲಮಂಗಲ ಹತ್ರ ಒಂದು ಜನಸ್ನೇಹಿ ಆಶ್ರಮ, ಯೋಗೇಶ್ ಅವರು ಒಂದು ಆಶ್ರಮ ನಡೆಸ್ತಾ ಇದ್ರು. 106 ಜನಕ್ಕೆ ಅದಕ್ಕೋಸ್ಕರ ಒಂದು ಆಶ್ರಮ ಕಟ್ಟಿಸ್ತಾ ಇದ್ರು. ಆ ಆಶ್ರಮಕ್ಕೆ ನಾವೆಲ್ಲ ಜೊತೆಗೂಡಿ ನಮ್ಮ ಕೈಲಿ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತಡೇ ಪ್ರಯುಕ್ತ ಇಲ್ಲಿ ಬಂದು ಕಟ್ಟಡ ನಿರ್ಮಾಣಕ್ಕೆ ಕೆಲವೊಂದು ಸಾಮಗ್ರಿಗಳನ್ನ ಇದು ಮಾಡಿದ್ವಿ. ಇವಾಗ ಮುಂದೆ ಇದೇ ತರ ಏನಾದ್ರು ಒಂದು ಹೆಲ್ಪ್ ಮಾಡೋಣ ಅಂತಿದ್ವಿ. ಪ್ರತಿ ವರ್ಷ ಹಾಸ್ಪಿಟ್ಲು, ಆಶ್ರಮಗಳಿಗೆ ಹೋಗಿ ಊಟಗಳಿಗೆ ವಿತರಿಸ್ತಿದ್ವಿ. ಈ ವರ್ಷ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ನಾವು ಆಶ್ರಮ ಕಟ್ತಾ ಇರೋರಿಗೆ ಒಂದು ಏನೋ ಕೈಲಾಗಿ ಸಹಾಯ ಮಾಡಿದೀವಿ. ಭರತ್ ಸೌಂದರ್ಯ ಟೀಮಿಂದ ಧನ್ಯವಾದಗಳು ಎಲ್ಲರಿಗೂ. ಹುಟ್ಟುಹಬ್ಬ ಶುಭಾಶಯಗಳು ಬರ್ತಣ್ಣ. ಇಲ್ಲಿ ಏನಕ್ಕೆ ಕೊಡಬೇಕು ಅಂತ ಅನ್ಸ್ತಾರೆ, 106 ಜನ ಇಲ್ಲಿ ನಿರಾಶ್ರಿತರಿದ್ದಾರೆ. 106 ಜನನ ಕಾಪಾಡ್ತಾ ಇದ್ದಾರೆ. ಇವತ್ತು ಒಬ್ಬರಿಬ್ರು ಮನೇಲಿ ವಯಸ್ಸಾದವರಿದ್ರೆ ಸಾಕೋದು ತುಂಬಾ ಯೋಚನೆ ಮಾಡ್ತಾರೆ. ಅಂತದ್ರಲ್ಲಿ ಇವರು 106 ಜನಕ್ಕೆ ಅವರಿಗೆ
ಕಾಯಿಲೆ ಬಂದಿರ್ತದೆ, ಅವ್ರಿಗೆ ಹುಷಾರಿರಲ್ಲ, ಅದನ್ನೆಲ್ಲ ಪ್ರತಿಯೊಂದನ್ನು ನೋಡ್ತಾ ಅವರು ಕೆಲಸ ಕಾರ್ಯ ಬಿಟ್ಟು ಅವರು ಸ್ವಇಚ್ಛೆಯಿಂದ ಮಾಡ್ತಾ ಇದ್ದಾರೆ. ಯಾವ್ದು ಅವರು ಇದಿಟ್ಕೊಂಡು ಮಾಡ್ತಾ ಇಲ್ಲ ಪಾಪ. ಅದಕ್ಕೋಸ್ಕರ ಅವ್ರಿಗೆ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಜನ್ಮದಿನಾಚರಣೆ ಅಂಗವಾಗಿ ನಾವು ಬಂದು ನಮ್ಮ ಸ್ನೇಹಿತರು ಒಂದು ಹೆಲ್ಪ್ ಮಾಡ್ಬೇಕು ಅನ್ಸ್ತು, ಅದಕ್ಕೆ ಬಂದ್ವಿ ಸರ್. ಇಲ್ಲಿ ಜಾಗ ನೋಡಿದ್ರಲ್ಲ, ಏನ್ ಅನ್ಸ್ತಾಣ? ಇಲ್ಲಿ ಜಾಗ ನೋಡಿದ್ವಲ್ಲ, ತುಂಬಾ ಅನುಕೂಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಕಷ್ಟ ಬಿದ್ದು ಇಷ್ಟೆಲ್ಲ ಕೂಡಿ ಮಾಡ್ಬೇಕು ಅಂದ್ರೆ ಆಗಲ್ಲ. ಇವತ್ತೊಂದು ಮನೆ ಕಟ್ಟಬೇಕು ಅಂದ್ರೆ ತುಂಬಾ ನೂರಾರು ಕಿರಿಕಿರಿ ಇರ್ತದೆ, ನೂರಾರು ಸಮಸ್ಯೆ ಇರ್ತದೆ. ಅಂತಂದ್ರೆ 100 ಜನಕ್ಕೆ ಒಂದು ಆಶ್ರಮ ಕಟ್ಟಬೇಕು, ಒಂದು ಅವ್ರಿಗೆ ಅನ್ನ ಕೊಡಬೇಕು, ಜಾಗ ಕೊಡಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಇವರು ದೇವರು ಇನ್ನೂ ಶಕ್ತಿ ಕೊಡ್ಲಿ, ನಮ್ಮ ಕೈಲಿ ಇನ್ನೂ ಮುಂದೆ ಏನಾಗ್ತದೆ ಅವ್ರ ಜೊತೆ ನಾವು ಇರ್ತೀವಿ. ಯಾವಾಗಲೂ ಇದೇ ತರ ಅವರು ಚೆನ್ನಾಗಿರ್ಲಿ, 100 ವರ್ಷ ಅವ್ರಿಗೆ ದೇವರ ಆಯುಷ್ಯ ಕೊಡ್ಲಿ. ಕರ್ನಾಟಕ ಜನತೆಗೆ ಏನ್ ಹೇಳ್ಬೇಕು ಅಂದ್ರೆ, ಎಲ್ಲಾ ಕರ್ನಾಟಕ ಜನತೆಗಳು ಇದೇ ತರನೇ ಎಲ್ಲೆಲ್ಲಿ ನಿಮ್ಮ ಹತ್ತತ್ರ ಈ ತರ ಒಂದು ಆಶ್ರಮ ನಡೆಸೋರಿದ್ರೆ, ಹತ್ರ ಇದ್ರೆ, ನಿಮ್ಗೆ ಇಲ್ಲೇ ನೆಲಮಂಗಲ ಸೊಂಡೆಕೊಪ್ಪ ಹತ್ರ ಒಂದು ಆಶ್ರಮ ಇದೆ, ಬಂದು ಅಕ್ಕಪಕ್ಕ ಯಾರಿದ್ದೀರಾ ಎಲ್ಲ ಹೆಲ್ಪ್ ಮಾಡಿ. ಇಂಥ ನಿರಾಶ್ರಿತರಿಗೆ ಕೈ ಬಿಡ್ದಂಗೆ ಎಲ್ಲ ಬಂದು ಹೆಲ್ಪ್ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ.